ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇದು 2025ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಸಂಡೇ. ನಾನು ಹಾಗೆ ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಆಚೆ 10 minutes ಟೈಮ್ ಸ್ಪೆಂಡ್ ಮಾಡೋಣ ಅಂತ ಆಚೆ ಬಂದಿದ್ದೀನಿ. ಆ್ಯಂಡ್ ಇವಾಗ 1.5 hour ನನ್ನ ವರ್ಕೌಟ್ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಇವಾಗ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಸಂಡೇ ಅಂತೂ ಪೂಜೆ ಕಂಪಲ್ಸರಿ ಮಾಡ್ತೀನಿ. ಸೊ ಹಾಗೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಧ್ಯಾಹ್ನ ಊಟಕ್ಕೆ ಒಂದು ಸಿಂಪಲ್ಲಾಗಿ ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟು ಎಲ್ಲ ಸ್ಪೈಸಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಒಂದು ಈರುಳ್ಳಿ ಅದನ್ನು ಫ್ರೈ ಮಾಡಿಕೊಂಡು ಇದಾದಮೇಲೆ 1 tablespoon ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಇದಕ್ಕೆ ನಾನು 1 ಟೊಮೆಟೊ ಹಾಕ್ಕೊಂಡು ಮತ್ತು ಎಲ್ಲ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಜೀರಾ ಪುಡಿ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ನಾನು ಯಾವುದೇ ಮಸಾಲ ಏನೂ ಹಾಕ್ತಾಯಿಲ್ಲ, ಬರೀ ಇಷ್ಟೇ ಸ್ಪೈಸಸ್ ಅಷ್ಟೇ ಹಾಕ್ಕೊಳ್ತಾ ಇರೋದು. ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ.
ಇದು ನೆಕ್ಸ್ಟ್ ಡೇ ಮಂಡೇ. ನಾನು ಅಮೆಝಾನಿಂದ ಒಂದಷ್ಟು ಆಕ್ಸೆಸರೀಸ್ ಆರ್ಡರ್ ಮಾಡಿದ್ದೆ. ಸೊ ಅದೇ ಬಂದಿದೆ ಆ್ಯಂಡ್ ಅದನ್ನೇ ಅನ್ಪ್ಯಾಕ್ ಮಾಡಿ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ನಾನು ಒಂದಷ್ಟು ಇಯರಿಂಗ್ಸ್ ಆರ್ಡರ್ ಮಾಡಿದ್ದೆ. ಸೊ ಯೂಶ್ವಲಿ ನಾನು ಇಯರಿಂಗ್ಸ್ ವೇರ್ ಮಾಡೋದು ತುಂಬ ರೇರ್. ಯಾಕೆ ಅಂತ ಅಂದರೆ ಸಿನ್ಸ್ ಕೋವಿಡ್ ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಕೋವಿಡ್ ಟೈಮಲ್ಲಿ ಎಲ್ಲೋ ಆಚೆ ಹೋಗದೆ ಇದ್ದಿದ್ದರಿಂದ ನಾನು ಇಯರಿಂಗ್ಸ್ ವೇರೇ ಮಾಡ್ತಾ ಇರಲಿಲ್ಲ. ಯೂಶ್ವಲಿ ಆಚೆ ಹೋಗಿ ಬಂದಮೇಲೆ ನಾನು ಇಯರಿಂಗ್ಸ್ನ ರಿಮೂವ್ ಮಾಡಿ ಇಟ್ಬಿಡ್ತೀನಿ. ಬಟ್ ಕೋವಿಡ್ ಟೈಮಲ್ಲಿ ಎಲ್ಲೂ ಹೋಗದೆ ಇದ್ದಿದ್ದರಿಂದ ಸೊ ಆ ಕಂಪ್ಲೀಟ್ ಕೋವಿಡ್ ಟೈಮಲ್ಲೆಲ್ಲ ನಾನು ಇಯರಿಂಗ್ಸೇ ಹಾಕ್ಕೊಳ್ತಾ ಇರಲಿಲ್ಲ. ಬಟ್ ಇವಾಗ ಇಷ್ಟು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕ್ಕೊಬೇಕಂದ್ರೂ ತುಂಬ ಕಷ್ಟ. ಸೊ ಅದಕ್ಕೆ ಅಪ್ಪನ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಇಯರಿಂಗ್ಸ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಚೆನ್ನಾಗೇ ಬಂದಿದೆ. ಇದ್ರ ಜೊತೆಗೆ ನಾನು ಒಂದು ಪೇರ್ ಬ್ರೇಸ್ಲೆಟ್ ಕೂಡ ಆರ್ಡರ್ ಮಾಡಿದ್ದೆ ಆ್ಯಂಡ್ ಕ್ವಾಲಿಟಿ ಆಗಿರಲಿ ಡಿಸೈನ್ ಆಗಿರಲಿ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ. ಮತ್ತು ಈ ಸಿಲ್ವರ್ ಕೋಟೆಡ್ ಫಿಂಗರಿಂಗ್ಸ್ ಕೂಡ ಆರ್ಡರ್ ಮಾಡಿದ್ದೆ. ಎಲ್ಲನೂ ತುಂಬ ಪ್ರಿಟಿಯಾಗಿ ಚೆನ್ನಾಗಿದೆ. ಇದು ಟ್ಯೂಸ್ಡೇ ಈವ್ನಿಂಗ್. ನಾನು ಅವತ್ತು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗೆ ಸಂಜೆ ಎಲ್ಲ ಪೂಜೆ ಮುಗಿಸ್ಕೊಂಡೆ. ಇದಾದಮೇಲೆ ನಾನು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಸಿಂಪಲಾಗಿ ಒಂದು ಚಿಕನ್ ರೈಸ್ ಬೌಲ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಇಲ್ಲಿ ನಾನು ಚಿಕನ್ ಬ್ರೆಸ್ಟ್ನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ವೆಜಿಟೇಬಲ್ಸಲ್ಲಿ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಈರುಳ್ಳಿನ ಅದನ್ನು ಕೂಡ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಇಲ್ಲಿ ಯಾವ್ದು ಬೇಕಾದರೂ ಹಾಕೊಬೋದು. ಸೊ ಮನೇಲಿ ಏನಿತ್ತು ನಾನು ಅದನ್ನು ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಚಿಕನ್ಗೆ ಸ್ವಲ್ಪ ಸಾಲ್ಟ್, ಕಾರ್ನ್ಫ್ಲೋರ್, ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗಾನೋ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಚಿಕನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಫ್ರೈ ಆಗೋಷ್ಟೊತ್ತಿಗೆ ಇದಕ್ಕೆ ನಾನು ಸಾಸ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಆ್ಯಂಡ್ 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಮತ್ತು ಸ್ವಲ್ಪ ವಿನಿಗರ್
ಆಮೇಲೆ ಮಸ್ಟರ್ಡ್ ಸಾಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಸಾಸ್ ರೆಡಿ ಆಗೋಗ್ಬಿಡತ್ತೆ. ಇದಕ್ಕೆ ಒಂದು ½ ಗ್ಲಾಸಷ್ಟು ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ಸ್ನ ಸೇಮ್ ಪ್ಯಾನ್ಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೈ ಫ್ಲೇಮಲ್ಲೇ 1 to 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಬೇಯಬೇಕು ಅಂತ ಏನಿಲ್ಲ, ಇದು ಕ್ರಿಸ್ಪಿ ಆಗಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಸೇಮ್ ಪ್ಯಾನ್ಗೆ ನಾವು ಪ್ರಿಪೇರ್ ಮಾಡಿದ್ವಲ್ಲ ಆ ಸಾಸ್ನ ಹಾಕ್ಕೊಬೇಕು. ಆ್ಯಂಡ್ ಇದು ಒಂದು ಕುದಿ ಬರೋ ತನಕ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಇದಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಕನ್ಸಿಸ್ಟೆನ್ಸಿ ಒಂದಿಷ್ಟು ಬಂದರೆ ಸಾಕು, ತುಂಬ ಬಾಯ್ಲ್ ಮಾಡ್ಕೊಬೇಕು ಅಂತ ಇಲ್ಲ. ಸೊ ಇವಾಗ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಆ್ಯಡ್ ಮಾಡಾದ್ಮೇಲೆ ತುಂಬ ಬೇಯಿಸಬೇಕು ಅಂತ ಏನೂ ಇಲ್ಲ, ಆಲ್ರೆಡಿ ಚಿಕನ್ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಚಿಕನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಒಟ್ಟಿಗೆ ಬೇಕಿದ್ರೆ ವೆಜಿಟೇಬಲ್ಸ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಬೋದು. ಇದೆಲ್ಲ ಆ್ಯಡ್ ಮಾಡಿಕೊಂಡು 1 to 2 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಚಿಕನ್ ರೆಸಿಪಿ ರೆಡಿ ಆಗೋಗ್ಬಿಡತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಷ್ಟೇ ಅಲ್ಲ, ಇಟ್ ವಾಸ್ ಆಲ್ಸೋ ಡಯಟ್ ಫ್ರೆಂಡ್ಲಿ. ಸೊ ಯಾರೇ ಡಯಟ್ ಮಾಡ್ತಾಯಿದ್ರು ಇದನ್ನು ಆರಾಮಾಗಿ ಪ್ರಿಪೇರ್ ಮಾಡ್ಕೊಬೋದು. ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ದಟ್ಸ್ ಆಲ್ ಇನ್ ದಿಸ್ ಟುಡೇಸ್ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.